ಶಾರ್ಪ್ ಶೂಟರ್ ವೆಂಕಟೇಶ್ವರ ಮಗ ಮೋಹಿತ್ ಅಂತ, ಎರಡನೇ ಮಗ. ಎರಡು ಮಕ್ಳಲ್ಲಿ ನಾನು ಎರಡನೇವನು. ಒಬ್ರು ಮಿಥುನ್ ಅಂತ, ಅವ್ರು ಬೆಂಗಳೂರಲ್ಲೇ ಇರೋದು. ಅಪ್ಪ ಹೆಂಗಿದ್ರು ಅಂದ್ರೆ, ಬಾಲ್ಯ ಎಲ್ಲ ಅಜ್ಜಿ ಹೇಳ್ತಿದ್ರು, ನಮ್ಮ ಅಜ್ಜಿನ ಕೇಳ್ತಿದ್ದೆ ನಾನು. ಅಪ್ಪ ಅಜ್ಜಿ ಇದ್ದಾಗೆಲ್ಲ ಕೇಳ್ತಿದ್ದೆ. ಅಪ್ಪ ಸ್ವಲ್ಪ ಧೈರ್ಯ, ಈ ಆನೆಗಳು ಏನಾರ ಬಂದ್ರೆ ಬೆನ್ನಟ್ಟು ಹೋಗೋದು, ಆನೆಗಳು ಕಾಡಿಗೆ ಹೋಗೋವರೆಗೂ ಹೋಗೋದು, ಮತ್ತೆ ಯಾವುದೇ ವಿಚಾರವಾಗಿ ಸ್ವಲ್ಪ ಧೈರ್ಯ ಮಾಡ್ತಿದ್ರಂತೆ. ಸ್ವಲ್ಪ ಈ ಕೋವಿ ಗನ್ ಅಂದ್ರೆ ಹುಚ್ಚು, ಗುರಿ ಹೊಡೆಯೋದು. ಈ ನಮ್ಮ ಸೈಡ್ ಹೆಂಗೆ ಅಂದ್ರೆ, ಈ ಬ್ಯಾಕ್ ವಾಟರ್ ಆಗಿರೋದ್ರಿಂದ ಗದ್ದೆ, ಹೊಳೆ ಸೈಡಲ್ಲಿ ಗದ್ದೆ ಮಾಡ್ತಿದ್ರಲ್ಲ, ಗದ್ದೆನೆಲ್ಲ ನೈಟು ಪ್ರಾಣಿಗಳಿಂದ ರಕ್ಷಣೆ ಮಾಡೋಕ್ಕೆ ಕಾಯ್ತಿದ್ರು. ಕಾಯೋ ಟೈಮಲ್ಲಿ ಕೋವಿ ಗನ್ಗಳನ್ನ ಇಟ್ಕೊಂಡು ನೈಟ್ ಆನೆ ಬಂದರೆ, ಕಾಡು ಪ್ರಾಣಿಗಳು ಬಂದರೆ ಓಡ್ಸೋಕ್ಕೆ ಸೇಫ್ಟಿಗೆ ಇಟ್ಕೊಳ್ತಿದ್ರು. ಆವಾಗಿಂದನೇ ಅವ್ರಿಗೆ ಗನ್ ಕ್ರೇಜ್ ಬಂತು. ಮತ್ತು ವಾಲಿಬಾಲ್ ಪ್ಲೇಯರು, ಡಿಸ್ಟಿಕ್ ಕಬಡ್ಡಿ ಪ್ಲೇಯರ್ ಅವರು. ಮತ್ತು ಸ್ವಿಮ್ಮಿಂಗ್ ಇದಿತ್ತು ಅವರಿಗೆ, ಟ್ರೈನಿಂಗ್ ಇತ್ತು. ತುಂಬ ಜನನ, ಒಂದು 2-3 ಜನನ ಹೊಳೆಯಲ್ಲಿ ಮಿಸ್ ಆಗಿ ಅವರು ಹೊಳೆಗೆ ಹಾರಿದಾಗ ಬದುಕಿಸಿದ್ದಾರೆ. ಅದಾದಮೇಲೆ ವಾಲಿಬಾಲ್ ಆಡ್ತಿದ್ರು. ಚೆನ್ನಾಗಿತ್ತು ಅವ್ರ ಟ್ರೂಪು, ಒಳ್ಳೆ ಕಬಡ್ಡಿ ಪ್ಲೇಯರು. ಅಪ್ಪ ಹುಟ್ಟಿದ್ದು ಇದೇ ಹೊನ್ನೊಳ್ಳಿಲೇ, 1958ರಲ್ಲಿ ಇಲ್ಲೇ ಹುಟ್ಟಿದ್ದು. ತಾಯಿ ಕೆಂಚಮ್ಮ ಅಂತ, ತಂದೆ ಹನುಮೇಗೌಡ ಅಂತ. ಅವರು ಅಪ್ಪಂಗೆ ಇಬ್ರು ಅಣ್ಣಂದಿರು, ಒಬ್ರು ತಂಗಿದ್ದಾರೆ. ಇವಾಗ ಒಬ್ರು ಅಣ್ಣ ಇದ್ದಾರೆ, ಒಬ್ರು ಅಣ್ಣ ತೀರೋಗಿದ್ದಾರೆ, ತಂಗಿ ಇದ್ದಾರೆ. ಅಪ್ಪನೇ ಲಾಸ್ಟ್ನೇ ಅವರು, ಗಂಡು ಮಕ್ಳಲ್ಲಿ ಲಾಸ್ಟ್ನೇ ಅವ್ರೆ ಅಪ್ಪ. ಓದಿದ್ದೆಲ್ಲ ಮಿಡ್ಲ್ ಸ್ಕೂಲು ಊರಲ್ಲಾದ್ಮೇಲೆ ಅವರು ಸ್ಕೂಲು ಮತ್ತೆ ಕಾಲೇಜಿಗೆ ಹೋಗ್ಲಿಲ್ಲ. ಅವಾಗಿನ ಸಮಸ್ಯೆ ಆ ರೀತಿ ಇತ್ತು. ಅವಾಗೆಲ್ಲ ಓದ್ಸೋರಾಗ್ಲಿ, ಮನೆ ಕಡೆ ಜವಾಬ್ದಾರಿ ತೊಗೊಳೋರಿರ್ಲಿ, ಇವ್ರು ಚಿಕ್ಕ ವಯಸ್ಸಲ್ಲಿ ಜವಾಬ್ದಾರಿ ತಗೊಂಡು ಮನೆ ಕಡೆನೇ ಜವಾಬ್ದಾರಿ ತಗೊಳ್ಳೋದ್ರಿಂದ ಸ್ವಲ್ಪ ಹೈಸ್ಕೂಲು ಮತ್ತು ಕಾಲೇಜಿಗೆ ಹೋಗೋಕ್ಕಾಗಲಿಲ್ಲ. ಬಟ್ ಇಲ್ಲಿ ಇದ್ದಿದ್ದು ಅವ್ರು ಏನು ಬ್ಯಾಕ್ ವಾಟ್ರಲ್ಲಿ ಏನು ಬೆಳೆ ಬೆಳಿಬೇಕಿತ್ತು ಆ ಬೆಳೆಯನ್ನು ಬೆಳ್ಕೊಂಡು ಮನೆಯಲ್ಲಿ ಸಂಸಾರ ಸಾಕೊಂಡು ಹೋಗ್ತಿದ್ವಾಗ ಇದು ಮೋಹನಣ್ಣವರು ನಮ್ಮೂರೇ ಆಗಿರೋದ್ರಿಂದ ಅವ್ರ ಪರಿಚಯ ಆಗಿ ಅವ್ರ ಜೊತೆ ಒಡನಾಟ ಇಟ್ಕೊಂಡು ಅವರು ಕಡೆಯಿಂದ ಈ ಅರಣ್ಯ ಇಲಾಖೆಗೆ ಜಾಯ್ನ್ ಆಗ್ತಾರೆ. 87ರಲ್ಲಿ ಜಾಯ್ನ್ ಆಗ್ತಾರೆ. ಅದಾದಮೇಲೆ ಆನೆ ಕಾರ್ಯಾಚರಣೆ, ಹುಲಿ ಕಾರ್ಯಾಚರಣೆ ಎಲ್ಲದಕ್ಕೂ ಭಾಗವಹಿಸಿದ ಹೋಗ್ತಾ ಇರಬೇಕಾದ್ರೆ ಫುಲ್ಲು ಈ ಕರ್ನಾಟಕದಲ್ಲಿ ಎಲ್ಲೇ ಯಾವ್ಯಾವ ಜಿಲ್ಲೆಗಳಲ್ಲಿ ಆನೆ ಕಾರ್ಯಾಚರಣೆ ಆಗಬೇಕು ಅಲ್ಲಿಗೆ ಹೋಗ್ತಾರೆ. ಮತ್ತು ಹೊರ ರಾಜ್ಯಗಳಿಗೆ ಹೋಗ್ತಾರೆ. ಹೀಗೆ ನಡೀತಾ ಅವ್ರ ಕಾರ್ಯಾಚರಣೆ ಎಲ್ಲೇ ಆದ್ರೂ ವೆಂಕಟೇಶ್ವರ್ ಬೇಕು ಅಂತ ಅರಣ್ಯ ಇಲಾಖೆಯಿಂದ ಲೆಟ್ರ್ ಕಳಿಸ್ತಿದ್ರು. ಇವ್ರು ಹೋಗ್ತಿದ್ರು, ಅಲ್ಲಿ ಸಕ್ಸಸ್ ಆಗೋದು, ಬರ್ತಿದ್ರು, ಬಂದು ನಮಗೆ ಸ್ಟೋರಿಗಳನ್ನ ಹೇಳ್ತಿದ್ರು. ನಾವು ಆ ಸ್ಟೋರಿಗಳನ್ನ ಕೇಳದೆ ಮಲಗ್ತಾನೆ ಇರಲಿಲ್ಲ. 88ರಲ್ಲಿ ಮದುವೆ, ಮಂಜುಳಾ ಅಂತ, GS ಮಂಜುಳಾ ಅಂತ. ಅವರು ಸಕಲೇಶ್ಪುರ ತಾಲೂಕು ಅವರು ಅಮ್ಮ. ಅವರು ಹಳೆ ಸಂಬಂಧಿಕರಾಗಿರ್ತಾರೆ. 2 ಗಂಡು ಮಕ್ಕಳು ಅಪ್ಪ ಅವ್ರಿಗೆ, ಮಿಥುನ್ ಮೋಹಿತ್ ಅಂತ. ಅಪ್ಪ ಹೆಂಗೆ ಅಂದರೆ, ಮಕ್ಳುಗಳ ಜೊತೆ ಅಟ್ಯಾಚ್ಮೆಂಟು. ನಾವು ಅಪ್ಪ ಮಕ್ಕಳು ತುಂಬ ಕ್ಲೋಸ್ ಇದ್ದು. ಅವ್ರಿಗೆ ನಾನು ಊಟ ಮಾಡಿಸ್ತಿದ್ದೆ, ನನಗೆ ಅವ್ರು ಊಟ ಮಾಡಿಸೋರು. ಲಾಸ್ಟ್ ನನಗೆ ಮದುವೆ ಆಗಿ ಒಂದು ಮಗು ಇದ್ರೂ ಅವ್ರು ನನಗೆ ಏನಾದರೂ ಇಷ್ಟವಾದ ಇದು ಇದ್ದರೆ ನನಗೆ ಅಂತ ಎತ್ತಿಟ್ಟೋಗಿರೋ, ಅವ್ರಿಗೆ ಇಷ್ಟವಾಗಿರೋದು ನನಗೇನಾದ್ರು ಸಿಕ್ಕಿದ್ರೆ, ಸ್ವೀಟ್ ಆಗಲಿ ಎಂಥದ್ದೇ ಆಗಲಿ, ನಾನ್ ವೆಜ್ಜಲ್ಲಾಗಲಿ, ನಾನು ಎತ್ತಿಟ್ಟೋಗಿರುವೆ. ಆ ರೀತಿ ಅಟ್ಯಾಚ್ಮೆಂಟ್ ಇತ್ತು. ಮತ್ತು ಎಲ್ಲಿಗೆ ಹೋಗ್ಬೇಕಂದ್ರೆ ಒಟ್ಟಿಗೆ ಹೋಗು. ಬಟ್ ಅವತ್ತೂ ಬೆಳಗ್ಗೆ ಅವರೇ ತಿಂಡಿ ಹಾಕ್ಕೊಟ್ರು. ಆಗಸ್ಟ್ 31, 2023 ಅವತ್ತು ಇಬ್ಬರಳು ಒಟ್ಟಿಗೆ ತಿಂಡಿ ತಿನ್ಬೇಕಾದ್ರೂ ಕೇಳಿದೆ, ಅಪ್ಪ ಸಾಕು, ಇನ್ನೆಷ್ಟು ದಿನ ಹೋಗೋದು ಅಂತ. ಇಲ್ಲ, ಭೀಮನ್ ಗೇಟ್ ಆಗಿದೆ, ಸ್ವಲ್ಪ ಅದು ಏನಾರು ಹಂಗೆ ಬಿಟ್ಟರೆ ಹುಳು ಆಗುತ್ತೆ, ಹುಳು ಆದರೆ ಆನೆ ಬದುಕಲ್ಲ, ಟ್ರೀಟ್ಮೆಂಟ್ ಇದು ಒಂದ್ಸಲ ಮಾಡಿದ್ವಿ, ಇನ್ನೊಂದ್ಸಲ ಮಾಡೋಣ ಅಂತ. ಗಾಯ ಮಾಯ್ದಿಲ್ಲ, ಸ್ವಲ್ಪ ಪಸ್ ಥರ ಆಗಿದೆ, ಕಿವು ಥರ ಬೀಳ್ತಿದೆ, ಲದ್ದಿಲೆಲ್ಲ ಕಿವು ಬರ್ತಿದೆ ಅಂತ. ಹೋಗಿ ಬರ್ತೀನಿ ಅಂದರೆ, ನೀನು ಬರಲ್ವಾ ಅಂದರೆ, ನಾನು ಬರ್ತೀನಿ ಅಂತ ಹೇಳ್ಬಿಟ್ಟು, ಹೋಗಿರಿ ನಾನು ಬರ್ತೀನಿ ಅಂತ ಹೋದೆ. ಅವತ್ತು ನೋಡಿದ್ರಿ ಅಚಾನಕ್ಕಾಗಿ ಹಿಂಗಾಯಿತು. ಆದಮೇಲೆ ನಾವು ದಿನ ಅಪ್ಪನ ನೆನ್ಕೊಳ್ಳೋದಿರೋ ದಿನವೇ ಇಲ್ಲ. ಯಾವತ್ತೂ ಏನೋ ಮರ್ಸ್ಕೊಂಡಂಗೆ, ಯಾವುದೋ ಟೆನ್ಷನ್ಲಿದ್ರೂ ಮನೆಗೆ ಬಂದಾಗ ನೆನಪಾಗುತ್ತೆ. ಆಗಬಾರ್ದಿತ್ತು, ಆಗಿದೆ. ಇವಾಗ ಮರೆಯೋಕ್ಕೆ ಆಗಲ್ಲ, ಆ ಥರ ಇನ್ಸಿಡೆಂಟ್ ಆಗಿದೆ. ಅವರು ಏಜಲ್ಲಿದ್ದಾಗಂತೂ ಸಿಕ್ಕಾಪಟ್ಟೆ ಹೋಲ್ಡಿಂಗು. ಅಂದರೆ ಯಾವುದೇ ಡಿಪಾರ್ಟ್ಮೆಂಟಲ್ಲಿ ಲೋಕಲ್ ಆಗಲಿ, ಆನೆಗಳೆಲ್ಲಾದರೂ ಹೋದರೆ, ಆನೆಗೆ ಯಾರಾದರೂ ತೊಂದರೆ ಮಾಡೋದಾಗಲಿ, ಆನೆಗಳು ಇನ್ನೊಂದು ಊರಿಗೆ ಸೈಡಿಗೆ ಇಳಿತವೆ ಅಂದರೆ ಅವ್ರ ಮುತುವರ್ಜಿ ತಗೊಂಡು ಆ ಭಾಗದಲ್ಲಿ ಪಟಾಕಿ ಹೊಡ್ಸೋದಾಗಲಿ, ಅವರಿದ್ದಾಗ ಒಂಥರ
ಕಂಟ್ರೋಲು. ಆನೆ ಯಾವ ಭಾಗದಲ್ಲಿ ಬಂದರೆ ಯಾವ ಮುಖಾಂತರ ಹೋಗ್ತವೆ, ನಾವು ಯಾವ ರೀತಿ ಅಟ್ಟಬೇಕು ಅನ್ನೋದೆಲ್ಲ ಇವ್ರಿಗೆ ಐಡಿಯಾ ಚೆನ್ನಾಗಿತ್ತು. ಆಮೇಲೆ ಆನೆಗಳನ್ನ ಹೊಡೆಯುವಾಗ ನಾವು ಸಾಕಣೆ ತಗೋದ್ರಿಂದ ಏನು ಇದಾಗುತ್ತೆ, ಮತ್ತು ನಾವು ನಡ್ಕೊಂಡು ಹೋಗೋದ್ರಿಂದ ಏನು ಪ್ರಾಬ್ಲಮ್, ಬೆನಿಫಿಟ್ ಏನು, ಆನೆಗಳಿಗೆ ಯಾಕೆ ತೊಂದರೆ ಕೊಡೋದು ಅಂತ ತುಂಬ ಯೋಚನೆ ಮಾಡೋರು. ಮತ್ತು ಪಾಪದ ಆನೆಗಳು ಅಂದರೆ ಈ ವಯಸ್ಸಲ್ಲಿ ದೊಡ್ಡವಾಗಿ ಏಜ್ ಆಗಿ ಈ ಸ್ವಲ್ಪ ಈ ಮನುಷ್ಯನಿಗೆ ಒಗ್ಕೊಂಡು ಹೋಗೋಕ್ಕೆ ಆನೆಗಳಿಗೆ ಟೈಮ್ ಬೇಕು. ಆ ಟೈಮ್ ಬೇಕಾಗಿರೋದ್ರಿಂದ ಏಜ್ಡ್ ಆನೆಗಳನ್ನ ಹೊಡೆದ್ರೆ ಅವು ಟ್ರೈನ್ ಆಗ್ತಿರ್ಲಿಲ್ಲ. ಹಾಗಾಗಿ ಅಪ್ಪ ಏಜ್ಡ್ ಆನೆಗಳಾಗಲಿ ಹೊಡಿತಿರ್ಲಿಲ್ಲ. ಸ್ವಲ್ಪ ಹೆಂಗಿರವು ಮನುಷ್ಯ ಜೊತೆ ಹೊಂದ್ಕೊಂಡು ಹೋಗಿ ಟೈಮ್ ತಗೊಂಡು ಹೊಂದ್ಕೊಂಡು ಹೋಗೋ ಅಂಥ ಆನೆಗಳನ್ನೇ ನೋಡಿ ಹೊಡಿತಿದ್ರು. ಮತ್ತು ಅವ್ರು ಟಾರ್ಗೆಟ್ ಮಾಡೋರು, ಯಾವುದು ಮನುಷ್ಯನಿಗೆ ತೊಂದರೆ ಕೊಡುತ್ತೆ, ಸ್ವಲ್ಪ ಅಗ್ರೆಸಿವ್ ಯಾವ್ದಾಗಿದೆ, ಮನುಷ್ಯನ್ ಕಂಡ್ರೆ ವಾಯ್ಸ್ ಕೇಳಿದ್ರೆ ಅಟ್ಟಿಸ್ಕೊಂಡು ಯಾವ ಬರ್ತವೆ ಅವನ್ನ ಟಾರ್ಗೆಟ್ ಮಾಡಿ ಹೊಡಿತಿದ್ರು. ಒಂದೊಂದು ಟೈಮ್ ಹೇಳೋರು, ಎಲ್ಲ ಟೈಮು ತುಂಬ ಇದಾದಾಗ ಈ ಕೆಲಸನೇ ಸಾಕಪ್ಪ ನಮಗೇನಕ್ಕೆ ಬೇಕು ಅಂತಿದ್ರು. ಬಟ್ ಬೆಳಗ್ಗೆ ಎದ್ರೆ ಎಲ್ಲ ಯಾರಾದರೂ ಫೋನ್ ಮಾಡಿ ಆನೆಗಳಿದ್ದ ವೆಂಕಟೇಶನ ಬಂದಿದ್ದ ಬನ್ನಿ ಅಂದರೆ 6 ಗಂಟೆಗೆ ಎದ್ದು ಹೊರಟ್ಬಿಡೋರು. ನೀವು ಯಾವ ಥರ ಜಗಳ ಮಾಡಿದ್ದೀರಾ ನಿಮ್ಮ ತಂದೆಯವ್ರ ಜೊತೆ, ಈ ಕೆಲಸ ಮಾಡಬೇಡಿ ನೀವು? ಹೌದು, ನಾವೇ ಲೈವಲ್ಲಿ ಜೊತೆ ಇರ್ತಿದ್ವಲ್ಲ, ಅವಾಗ ಆನೆಗಳು ಲಟುಸ್ಕೊ ಬರೋದು ನೋಡ್ತಿರ್ತಿದ್ವಿ. ಡಾಟ್ ಮಾಡುವಾಗ ಹಿಂಡಾನೆಗಳು ಬೇರ್ಪಡಿಸೋ ಟೈಮಲ್ಲಿ ಇವರು ಔತ್ ಕುಟ್ಕೊಂಡು ಒಂದು ಮರದಲ್ಲಿ ಔತ್ ಕುತ್ಕೊಂಡು ಹಿಂಗೆ ಕಾಯ್ತಿರೋರು. ಆನೆಗಳು ಬಂದು ಆ ಮರದ ಹತ್ರ ನಿಂತ್ಕೊಂಡು ಬೆಳಗಿನ ಸಂಜೆವರೆಗೂ ಕೆಳಿದಂಗೆ ಬಿಡ್ದಂಗೆ ಆಗಿರೋ ಚಾನ್ಸಸ್ ಇದೆ. ಆ ಟೈಮ್ನ ನೋಡಿದಾಗ ಬಂದು ಆ ಮನೆಗೆ ಬಂದು ಅಳ್ತಿದ್ವಿ, ಅಪ್ಪ ಬೇಡ ಸಾಕು, ಆನೆ ಇದ್ರಿಂದ ಆನೆ ಹೊಡೆಯಕ್ಕೆ ಹೋಗೋದೇ ಬೇಡ, ಕೆಲಸನೇ ಸಾಕು ಅಂತ ಹೇಳ್ತಿದ್ವು. ಆದರೆ ಅವರು ಅದನ್ನು ಇಷ್ಟಪಟ್ಟು ಮಾಡ್ತಿದ್ರು, ಕಷ್ಟಪಟ್ಟಲ್ಲ, ಇಷ್ಟಪಟ್ಟು ಮಾಡ್ತಿದ್ರು. ಆನೆಗಳು ಅಂದರೆ ಲಾಸ್ಟ್ವರೆಗೂ ಪ್ರೀತಿನೇ. ಒಂದು ಆನೆ ಹೋಯ್ತು ಅಂತಂದರೆ ಆನೆನ ಹೆಜ್ಜೆಲ್ಲೇ ಹೋಗಿ ಅದ್ರ ಲದ್ದಿನ ಹಿಡ್ಕೊಂಡು ಅದು ಏನು ತಿಂದಿದೆ, ಅದ್ರದ್ದು ಆರೋಗ್ಯ ಹೆಂಗಿದೆ, ಅದ್ರ ಸೈಜ್ ನೋಡಿ, ಕಾಲ್ ಸೈಜ್ ನೋಡಿ, ಮತ್ತು ಆ ಲದ್ದಿ ಸೈಜ್ ನೋಡಿ ಏಜ್ ಹೇಳೋರು ಮತ್ತು ಆರೋಗ್ಯ ಹೇಳೋರು, ಚೆನ್ನಾಗಿದೆ ಆನೆ ಅಂತ. ಅದೇ ಆದರೆ ಮೋಷನ್ನೇ ಇಂಪಾರ್ಟೆಂಟ್ ಅಲ್ಲ, ಹಂಗೆ ಪತ್ತೆ ಮಾಡೋರು. ಯಾವ ಈಗ ಹಲಸು ತಿಂದಿದೆ ಇವತ್ತು, ಯಾವ ಮರದ ತೊಗಡೆ ತಿಂದಿದೆ ಪತ್ತೆ ಮಾಡಿ ಹೇಳ್ತಿದ್ರು. ಅವಾಗ ಆನೆ ಕಾರ್ಯಾಚರಣೆ ಮಕ್ಕಳು ದೊಡ್ಡವಾಗಿಲ್ಲ, ಚಿಕ್ಕವಿದ್ದಾರೆ, ಆನೆ ಕಾರ್ಯಾಚರಣೆಗೆ ಹೋಗ್ಬೇಕಾದ್ರೆ, ಹೊರಗಡೆ ಹೋಗ್ಬೇಕಾದ್ರೆ ನಮ್ಮನ್ನ ಎಲ್ಲೇ ಹೋದ್ರೂ ನೈಟ್ ಬಂದು ನಮ್ಮ ಜೊತೆ ಇದ್ದು ಹೋಗ್ತಿದ್ರು. ಆಮೇಲೆ ಆ ಭದ್ರಾಗೂ ಟ್ರಾನ್ಸ್ಫರ್ ಮಾಡೋಕ್ಕೆ ಲೆಟ್ರ್ ಕಳಿಸ್ತಾರೆ. ಅವಾಗ ಭದ್ರಾಗ ಹೋಗಲ್ಲ, ಭದ್ರಾಭರಣಕ್ಕಲ್ಲಿ ಇದಕ್ಕೆ ಹೋಗಲ್ಲ, ಮಕ್ಕಳು ಚಿಕ್ಕ ಇದ್ದಾವೆ, ನಾವು ಹೆಂಗೆ ಬಿಟ್ಟು ಹೋಗ್ಲಿ ಅಂತೇಳಿ ಅವತ್ತು ತುಂಬ ಕಷ್ಟ. ನಾವು ಅಪ್ಪ ಇಲ್ಲ ಅಂದರೆ ಇರ್ತಿರ್ಲಿಲ್ಲ, ಅಪ್ಪ ಒಂದು ದಿನ ಇಲ್ಲ ಅಂದ್ರೆ ನಮಗೆ ಹುಷಾರಿಲ್ದಂಗೆ ಆಗ್ಬಿಡೋದು. ಆ ಏನೇ ಕಾರ್ಯಾಚರಣೆ ಇದ್ರೂ ಹೋಗಿ ಎಲ್ಲ ಬೇಗ ನಮಗೋಸ್ಕರನೇ ತುಂಬ ಒಂದು 5-6 ಆನೆಗಳನ್ನ ಹೊಡೆಯೋಕೆ ಇವತ್ತು ತಿಂಗಳಾನ್ಗಟ್ಲೆ ಇದು ಮಾಡ್ತಾರೆ. ಅವ್ರು 2-3 ದಿನಕ್ಕೆ ಒಂದೊಂದು 2 ಆನೆ ದಿನಕ್ಕೆ 2 ಆನೆ 3 ಆನೆ ಡಾಟ್ ಮಾಡಿರೋದು ಉಂಟು. ಹಂಗೆ ಬರ್ತಿದ್ರು, ಅಷ್ಟು ಅಟ್ಯಾಚ್ಮೆಂಟ್ ಇತ್ತು ಮಕ್ಳ ಜೊತೆ, ಮತ್ತು ಮನೆ ಫ್ಯಾಮಿಲಿ ಅಂತ ತುಂಬ ಇದು ಮಾಡೋರು. ಟೈಮು ಅವ್ರಿಗೆ ಸಾಲ್ತಿರ್ಲಿಲ್ಲ. ಈ ಅರಣ್ಯ ಇಲಾಖೆ ಕೆಲಸ ಗೊತ್ತಲ್ಲ, ಆನೆ ಹಿಡಿಯೋದು, ಅಲ್ಲಿ ಫೋನು ಇಲ್ಲಿ ಫೋನು, ನಮ್ಮ ಗದ್ದೆಗೆ ಬಂತು, ನಮ್ಮ ತೋಟಕ್ಕೆ ಬಂತು ಅಂತ ಫೋನ್ ಮಾಡೋರು. ಇವರು ಆನೆ ವಿಚಾರದಲ್ಲಿ ಯಾವತ್ತೂ ಹಿಂದೇಟು ಹಾಕ್ಲೇ ಇಲ್ಲ. ಹಿಂಗೆ ನಡೀತಾ ಇರ್ಬೇಕಾದ್ರೆ ಅವ್ರಿಗೊಂದು 87 ಇಲ್ಲಿ ದೊಡ್ಡಬೆಟ್ಟ ಕಾರ್ಯಾಚರಣೆ ಆಗುತ್ತೆ. ಕಾರ್ಯಾಚರಣೆಗೆ ಆನೆಗಳಾಗ ಜಾಸ್ತಿ ಆಗ್ತವೆ, ಒಂದು 16-17 ಆನೆಗಳೇನೋ ಅದ್ರ ಮೇಲೆ ಜಾಸ್ತಿ ಆಗ್ತವೆ. ಆವಾಗ ಇಲ್ಲಿ ಕಾರ್ಯಾಚರಣೆ ಫಸ್ಟು ಅದು ಹಾಸನ್ಗೆ ದೊಡ್ಡ ಕಾರ್ಯಾಚರಣೆ, ಹಾಸನ ಅನ್ನೋದಕ್ಕಿಂತ ಕರ್ನಾಟಕಕ್ಕೆ ದೊಡ್ಡ ಕಾರ್ಯಾಚರಣೆ. ಆನೆಗಳನ್ನ ಹಿಡಿಯೋದು ಅಂದರೆ ಯಾವ ರೀತಿ ಕಪ್ಪ ಮತ್ತು ಕೆಡ್ಡ ಮುಗಿದ್ಮೇಲೆ ಇಂಗ್ಲೀಷ್ ಮೆಡಿಷನ್ ಯೂಸ್ ಮಾಡ್ಕೊಂಡು ಕಾರ್ಯಾಚರಣೆ ಮಾಡೋದು. ಆ ಕಾರ್ಯಾಚರಣೆ ಮಾಡೋ ಟೈಮಲ್ಲಿ ಇವ್ರಿಗೇನಾಗುತ್ತೆ, ಇವ್ರಿಗೆ ಅವಾಗ ಇದಿರಲ್ಲ, ಫಾರೆಸ್ಟ್ ಡಿಪಾರ್ಟ್ಮೆಂಟಿಗೆ ಇವ್ರಿಗೂ ಲಿಂಕೇ ಇರಲ್ಲ. HP ಮೋಹನ್ ಅಂತ ಇದ್ದಾರೆ, ಪರಿಸರವಾದಿ. ಅವ್ರಿಗೆ ಕ್ಲಾಸ್ಮೇಟು ಒಬ್ರು DCF ಬಂದಿರ್ತಾರೆ. ಆ DCF ಅವರು ಈ ರೀತಿ ಇದೆ ಅಂತ ಅವರು ಚರ್ಚೆ ಮಾಡ್ಬೇಕಾದ್ರೆ, ನಮ್ಮಲ್ಲಿ ಒಬ್ಬ ಹುಡುಗ ಇದೆ ಅನ್ಕಣ ವೆಂಕಟೇಶ್ ಅಂತ, ಒಳ್ಳೆ ತುಂಬ ಧೈರ್ಯ ಮಾಡ್ತಾರೆ, ಮತ್ತು ಆನೆಗಳ ಬಗ್ಗೆ ಇದಿದೆ, ಪ್ರೀತಿ ಇದೆ, ಮತ್ತು ಆನೆಗಳ ಬಗ್ಗೆ ಎಲ್ಲ ಚಲನವಲನ ಗೊತ್ತು. ಆನೆಗಳು ಬಂದರೆ ಅವ್ನು ನಿಮಗೆ ಹೆಲ್ಪ್ ಆಗ್ತಾನೆ, ಸ್ವಲ್ಪ ಶೂಟರ್ ಬೇರೆ, ಶಾರ್ಪ್ ಶೂಟರೇ, ಟ್ರೈನಿಂಗ್ ಇದೆ, ಗನ್ ಟ್ರೈನಿಂಗು ಎಲ್ಲ ಅಂತ ಹೇಳ್ತಾರೆ. ಸರಿ ಕಳಿಸ್ಕೊಡಿ ಅಂತ ಅಂದಾಗ ಅವಾಗ ಕಾರ್ಯಾಚರಣೆ ಮಾಡೋಕ್ಕೆ ರೆಡಿ ಆಗಿರ್ತಾರೆ. ಆವಾಗಲೇ ಚಟಿಯಪ್ಪ ಸರ್ ಮತ್ತು ಅಪ್ಪ ಭೇಟಿ ಆಗೋದು. ಚಟಿಯಪ್ಪ ಸರ್ಗೂ ಹೊಸ್ತಾಗಿರುತ್ತೆ, ಇವ್ರಿಗೂ ಹೊಸ್ತಾಗಿರುತ್ತೆ. ಗನ್ಗಳೆಲ್ಲ ಬೇರೆ ಕಡೆಯಿಂದ ತರಿಸ್ಕೊಳ್ತಾರೆ, ಒಂದೇ ಗನ್ ಇರುತ್ತೆ ಕರ್ನಾಟಕದಲ್ಲಿ ಅಂತ ಹೇಳಿದ್ದಾರೆ ಅವ್ರು ಕೆಲವೊಂದು ವಿಡಿಯೋದಲ್ಲಿ.
ಅದೇ ರೀತಿ ಅದೆಲ್ಲ ತಂದಾಗ ಇವರು ಫಸ್ಟ್ ಟೈಮು ಆನೆಗಳೆಲ್ಲ ಬಂದು ಅವಾಗ ಹೆಣ್ಣಾನೆಗಳು ಗಂಡಾನೆಗಳನ್ನ ಯೂಸ್ ಮಾಡ್ಕೊತಿದ್ರು ಕ್ಯಾಂಪ್ಗೆ ಕಾರ್ಯಾಚರಣೆಗೆ. ಅದೇ ರೀತಿ ಎಲ್ಲ ಬಂದಾಗ ಇವರು ಗನ್ನ ಇಂಜೆಕ್ಷನ್ ಇಂಗ್ಲೀಷ್ ಮೆಡಿಸಿನ್ ಗನ್ನು ಫಸ್ಟ್ ಟೈಮು ಲೋಡ್ ಮಾಡಿಸ್ಕೊಂಡು ಹೋಗಿ ಕಾಲ್ನಡಿಗೆಲ್ಲ ಹೋಗಿ ಶೂಟ್ ಮಾಡಿ ಸಕ್ಸಸ್ ಕಾಣ್ತಾರೆ ಆ ಕ್ಯಾಂಪು. ಅಲ್ಲಿಂದ ಇವ್ರದ್ದು ಟೀಮು ತುಂಬ ಚೆನ್ನಾಗಿ ವರ್ಕ್ ಮಾಡಿ ಕರ್ನಾಟಕದಲ್ಲಿ ಎಲ್ಲೇ ಆನೆಗಳು ಕಾರ್ಯಾಚರಣೆ ಆದರೂ ಇವರೇ ಓಕೆ ಎಲ್ಲೇ ಹೋದ್ರೂ ಸಕ್ಸಸ್ ಕಾಣ್ತಾರೆ. ಇದೇ ರೀತಿ ಹುಲಿ ಚಿರತೆ ಎಲ್ಲ ಸಕ್ಸಸ್ ಆಗುತ್ತೆ. ಹಂಗೆ ಮಧ್ಯಪ್ರದೇಶ, ಗೋವಾ, ಮಹಾರಾಷ್ಟ್ರ ಎಲ್ಲ ಕಡೆ ಸಕ್ಸಸ್ ಆಗಿ 1987ರಲ್ಲಿ ಡಿಪಾರ್ಟ್ಮೆಂಟಿಗೆ ದಿನಗೂಲಿ ನೌಕರರಾಗಿ ಸೇರ್ತಾರೆ, ಡೈಲಿ ವೈಸಸ್ ಅಲ್ಲಿ ಇರ್ತಾರೆ. ಅದಾದ್ಮೇಲೆ ಕ್ಷೇಮಾಭಿವೃದ್ಧಿ ನೌಕರರಾಗ್ತಾರೆ. ಹಿಂಗೆ ನಡ್ಕೊಂಡು ಬರ್ತಾ ಹೋಗ್ತಾ ಇರುತ್ತೆ. ಎಲ್ಲೇ ಕಾರ್ಯಾಚರಣೆ ಆಗ್ಲಿ ಕರ್ನಾಟಕದಲ್ಲಿ ಅಂದ್ರೆ ಎಲ್ಲಾ ಡಿಸ್ಟಿಕ್ ಆನೆಗಳು ಎಲ್ಲೆಲ್ಲಿ ಹಾವಳಿ ಇದೆ ಆ ಎಲ್ಲಾ ಡಿಸ್ಟಿಕ್ ಅಲ್ಲೂ ಹೋಗಿ ಸಕ್ಸಸ್ ಕಾಣ್ತಾರೆ. ಇವರೇ ಮೇನು. ಅವಾಗ ಏನಾಗುತ್ತೆ, ಸೋಷಿಯಲ್ ಮೀಡಿಯಾ ಕಡಿಮೆ, ಯಾರಿಗೂ ಅಷ್ಟು ಗೊತ್ತಾಗ್ತಿರ್ಲಿಲ್ಲ. ಇವಾಗ್ಲೂ ಗೊತ್ತಾಗ್ತಿರ್ಲಿಲ್ಲ. ಅರ್ಜುನ ಯಾವಾಗ ತೀರೋಯ್ತು ಅವಾಗ ಅಪ್ಪನ ಬಗ್ಗೆ ಜಾಸ್ತಿ ಗೊತ್ತಾಗ್ತಿದೆ. ಬಟ್ ನಮಗೆಲ್ಲ ಗೊತ್ತಿತ್ತಿಲ್ಲ, ಲೋಕಲ್ ಎಲ್ಲರಿಗೂ ಆನೆ ವೆಂಕಟೇಶ್ ಅಂತಾನೆ ಫೇಮಸ್ ಆದ್ರು. ಯಾವ ವೆಂಕಟೇಶ್ ಅಂದ್ರೆ ಯಾರು ಆನೆ ವೆಂಕಟೇಶ್ ಅಂತ ಈ ರೀತಿ ಗುರ್ಸಕ್ ಸ್ಟಾರ್ಟ್ ಆದ್ರು ಹಾಸನಿಂದ ಈ ಕಡೆ ಎಲ್ಲರೂ. ಫಸ್ಟ್ ಕಾರ್ಯಾಚರಣೆ ಮಾಡಿದ್ದು ಯಾವ ಆನೆ ಸರ್ ನೆನಪಿದೆ ನಿಮ್ಗೆ? ಸರ್ ಕಾರ್ಯಾಚರಣೆ ಫಸ್ಟ್ ಸ್ಟಾರ್ಟ್ ಮಾಡಿದ ಅದೇ 87ರಲ್ಲಿ ನಾಗವರ ಅಂತ ಇದೆ ಸರ್, ಇಲ್ಲಿ ದೊಡ್ಡ ಬೆಟ್ಟದ ಹತ್ರ ಮಾದೇಹಳ್ಳಿ ಆ ಕಡೆ ನಾಗವರ ಅಂತ ಇದೆ. ಆ ಕಟ್ಟೆಪುರ ಮತ್ತೆ ಈ ಕಡೆ ದೊಡ್ಡ ಬೆಟ್ಟಕ್ಕೆ ಲಿಂಕ್ ಆಗದೆ ಆ ಮಧ್ಯ ಹೊಳೆ ಹರಿಯುತ್ತೆ, ಅದೇ ಕಟ್ಟೆಪುರ ಅಂತ ಆಚೆಗೆ, ಈ ಕಡೆಗೆ ನಾಗವರ ಅಂತ. ಅದೇ ಫಸ್ಟ್ ಕಾರ್ಯಾಚರಣೆ. ಆ ಟೈಮಲ್ಲಿ ಹಿಡ್ದವೆ ಅದ್ರಲ್ಲಿ ಕೆಲವನ್ನ ಕಾಡಿಗೆ ಬಿಟ್ಟಿದ್ದಾರೆ, ಕೆಲವನ್ನ ಸಾಕಿದ್ದಾರೆ. ಆ ಟೈಮಲ್ಲಿ ಹಿಡ್ದವೆ ಈ ಗಜೇಂದ್ರ, ಬಲರಾಮ, ಭರತ, ಆ ಟೈಮ್ ಅವೇ. ಆದರೆ ಅವತ್ತು ಹೆಸರಿಟ್ಟಿದ್ದು ಇಲ್ಲಿಂದ ಹಿಡ್ಕೊಂಡು ಹೋಗ್ತಾರೆ, ಅಲ್ಲಿ ಏನು ಹೆಸರಿಡ್ತಾರೆ ಅನ್ನೋದು ಗೊತ್ತಾಗಲ್ಲ. ಇವಾಗೆಲ್ಲ ಸೋಷಿಯಲ್ ಮೀಡಿಯಾ ಇದೆ, ಕರಡಿ, ಬಬ್ರುವಾನ, ಮೌಂಟೇನ್ ಭೀಷ್ಮ ಹಿಂಗೆ ಮಾಡ್ತೀವಿ, ಇದಾಗುತ್ತೆ. ಅದು ಅಪ್ಡೇಟ್ ನಾವು ಯಾರಾದರೂ ಒಬ್ಬ ಹಾಕ್ತಾನೆ ಇರ್ತಾರೆ, ನೋಡ್ತಾ ಇರ್ತೀವಿ. ಮೊದ್ಲಂಗಲ್ಲ, ಸೋಷಿಯಲ್ ಮೀಡಿಯಾ ಏನೂ ಇರಲಿಲ್ಲ. ತಗೋ ಕ್ರಾಲಿಗೆ ಹಾಕಿದ್ರೆ ಅದು ಬುದ್ಧಿ ಕಳೆಯೋದ್ರೊಳಗೆ ಸತ್ತೋಯ್ತು, ಅಥವಾ ಆಚೆಗೆ ತೆಗೆದ್ಮೇಲೆ ಕ್ರಾಲಿಂದ ಆಚೆಗೆ ತೆಗೆದ್ಮೇಲೆ ಸತ್ತೋಯ್ತು, ಅದೇನು ಗೊತ್ತೇ ಆಗಲ್ಲ. ಎಷ್ಟೋ ಆನೆಗಳು ಇಲ್ಲಿಂದ ಹಿಡ್ದಿದ್ದಿರಲ್ಲ, ಬೆಳ್ಳೆಣಿಕೆ ಆನೆಗಳು ಮಾತ್ರ ಸಿಗೋದು. ಎಲ್ಲಿದ್ದಾವೆ? ಇಲ್ಲ, ಎಲ್ಲ ಸತ್ತೋಗಿದ್ದಾವೆ. ಏನಾಗಿ ಸತ್ತೋಯ್ತು ಏನು ಅನ್ನೋದೇ ನಿಗೂಢ. ಅಪ್ಪಂಗೆ ಡೈಲಿ ವೈಸಲ್ಲಿ ಕೆಲಸ ಮಾಡ್ತಾ ಇದ್ದಾಗ 2014ನಲ್ಲಿ ಪರ್ಮನೆಂಟ್ ಮಾಡ್ಕೊತಾರೆ. 2018ಗೆ ರಿಟೈರ್ಡ್ ಆಗುತ್ತೆ. ಬರೀ 4 ವರ್ಷ ಅಷ್ಟೇ. 4 ವರ್ಷ ಅಷ್ಟೇ. ಬಟ್ 2018ನಲ್ಲಿ ರಿಟೈರ್ಡ್ ಆದಮೇಲೆ ಕಾಂಟ್ರಾಕ್ಟ್ ಬೇಸಿಕ್ ಮೇಲೆ RTETF ಇದಲ್ಲಿ ಕೆಲಸ ಮಾಡ್ತಿರ್ತಾರೆ ಅಷ್ಟೇ. ಆದರೆ ಅವರಿಗೆ ಪರ್ಮನೆಂಟ್ ಅಂದರೆ ಅದೇ 4 ವರ್ಷ ಅದು ಇದಾಗಿದ್ದು. ಅವ್ರೇನು ಪರ್ಮನೆಂಟು ಅಥವಾ ಇನ್ನೊಂದು ಯಾರನ್ನೂ ಇದು ಮಾಡ್ತಿರ್ಲಿಲ್ಲ. ಅವ್ರ ಕೆಲಸ ಆನೆ ಇದು ಮತ್ತು ಪ್ರಾಣಿಗಳದ್ದು, ಮತ್ತು ಈ ಫಾರೆಸ್ಟಲ್ಲಿ ಮರಗಳನ್ನ ಯಾರು ಕಡಿಬಾರ್ದು, ಆ ರೀತಿಯಾಗಿ ತುಂಬ ಚೆನ್ನಾಗಿ ಕೆಲಸ ಮಾಡ್ಕೊಂಡು ಹೋಗೋರು. ಅವ್ರ ಸೀರಿಯಸ್ನೆಸ್ಸೇ ಬೇರೆ ಬಿಡಿ.